ನಾಮುಲ್ಲ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಪ್ರತಿನಿತ್ಯ 1,000 OPD ಪೇಷಂಟ್ಸ್ ಬರ್ತಾರೆ. ಡಾಕ್ಟರ್ ವೆಂಕಟೇಶ್ ಇವರ ಕಾಲಾವಧಿನಲ್ಲಿ ಸುಮಾರು 83 ಲಕ್ಷ ರೂಪಾಯಿಯಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ತಾವು ಗಮನಿಸಬೇಕು, ನಡೆದಿರ್ತಕ್ಕಂಥ 93 ಈ ರೀತಿಯ ಕೊಟೇಶನ್ಗಳಲ್ಲಿ 36 ಕೊಟೇಶನ್ಸ್ ಅನ್ನ ಒಂದೇ ಕಂಪನಿ ಕೊಟ್ಟಿದ್ದಾರೆ. ಇನ್ನು 14 ಕೊಟೇಶನ್ಸ್ ಅನ್ನ ಒಂದೇ ಕಂಪನಿ ಕೊಟ್ಟಿದ್ದಾರೆ. ಹಾಸ್ಪಿಟಲ್ಗಳಿಗೆ ಬೆಡ್ಶೀಟ್, ಪಿಲ್ಲೋ ಕವರ್ ಅದು ಇದು ಎಲ್ಲ ಪರ್ಚೇಸ್ ಮಾಡಿದೆ ಅಂತ ಹೇಳಿ ಬಿಲ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಯಾವುದು ಆಸ್ಪತ್ರೆ ಇಲ್ಲ. ಈಗಾಗಲೇ ಸರ್ಕಾರ ಸ್ಪಷ್ಟವಾಗಿ ಈ ರೀತಿ ಮಾಡಬಾರದು ಅಂತ ಹೇಳಿ ಗೈಡ್ಲೈನ್ಸ್ ಕೊಟ್ಟಿದೆ. ಮತ್ತೆ ಫೈನಾನ್ಷಿಯಲ್ ಪವರ್ ಅನ್ನ 40,000 ರೂಪಾಯಿಗೆ ಮಾತ್ರ ಫಿಕ್ಸ್ ಮಾಡಿದೆ. ಇದೆರಡನ್ನೂ ಕೂಡ ಇವತ್ತು ಡಾಕ್ಟರ್ ವೆಂಕಟೇಶ್ ವೈಲೇಟ್ ಮಾಡಿದ್ದಾರೆ. ಒಂದು ಪ್ಲೇಟ್ ಊಟ 90 ರೂಪಾಯಿ, ಎಲ್ಲರ ಊಟ ರಾಮಂಗಲದಲ್ಲಿ ಒಳ್ಳೆ ಊಟ ಮಾಡುವ 90 ರೂಪಾಯಿಗೆ ಔಷಧಿನೇ ಪೂರೈಸಿಲ್ಲ ನಾನು ಹೇಳ್ತೀನಿ ಸ್ಪಷ್ಟವಾಗಿ. 5 ದಿನಗಳ ಅಂತರದಲ್ಲಿ ಪೆಡಲ್ ಡಸ್ಟ್ಬಿನ್ಗಳು ಈ 30 ಪರ್ಚೇಸ್ ಮಾಡ್ತಾರೆ, ಒಂದಕ್ಕೆ 3,000 ರೂಪಾಯಿ ಮಾಡ್ತಾರೆ. ಇವತ್ತು ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಮತ್ತು ಸರ್ಕಾರಿ ಶಿಕ್ಷಣ ಸ್ಕೂಲ್ಗಳು ಒಂದಾಗಿ ಬಾಗಿಲು ಮುಚ್ಚಿದ್ದಾವೆ. ಇಲ್ಲಾಂದ್ರೆ ಕಳಪೆ ದರ್ಜೆಯ ಚಿಕಿತ್ಸೆಯಿಂದ ಜನ ಅಲ್ಲಿ ಬಂದ ರೀತಿಯಲ್ಲಿ ಇವತ್ತು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಸೊ ಹಾಗಾಗಿ ಜನ ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗಳ ಕಡೆಗೆ ಹೋಗೋದ್ರ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇದರ ಜೊತೆಗೆ ಒಂದ್ ಕಡೆ ಸರ್ಕಾರ ಸಿಬ್ಬಂದಿಗಳ ನೇಮಕ ಮಾಡ್ತಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಒಳಗೆ ಕೆಲಸ ಮಾಡ್ತಕ್ಕಂಥ ಆಡಳಿತ ವೈದ್ಯಾಧಿಕಾರಿಗಳು ನಡೆಸ್ತಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಕಳಪೆ ಕಾಮಗಾರಿಗಳು ಮತ್ತು ಅದಕ್ಷ ಆಡಳಿತದ ಕೂಡ ಇವತ್ತು ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತಾ ಇದೆ. ಇದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ನಾಮಂಗಲ ತಾಲೂಕು ಸರ್ಕಾರಿ ಆಸ್ಪತ್ರೆ. ನಾಮಂಗಲ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಪ್ರತಿನಿತ್ಯ 1,000 OPD ಪೇಷಂಟ್ಸ್ ಬರ್ತಾರೆ. ಇಲ್ಲಿ ಕಳೆದ 2 ವರ್ಷಗಳಿಂದ ಆಡಳಿತ ವೈದ್ಯಾಧಿಕಾರಿಯಾದಂಥ ಡಾಕ್ಟರ್ ವೆಂಕಟೇಶ್ ಇವರ ಕಾಲಾವಧಿನಲ್ಲಿ ಸುಮಾರು 83 ಲಕ್ಷ ರೂಪಾಯಿಯಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಸರ್ಕಾರ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಯಾವ್ದಾದ್ರು ಔಷಧಿಗಳು ಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರವೇ ಪೂರೈಕೆ ಮಾಡುತ್ತೆ. ಒಂದು ವೇಳೆ ಖಾಲಿ ಆಯಿತು ಅಂತ ಹೇಳಿದ್ರೆ 1 ವರ್ಷಕ್ಕೆ ನಿಮ್ಗೆ ಎಷ್ಟು ಬೇಕು ಅನ್ನೋದು ಲೆಕ್ಕ ಹಾಕೊಂಡು, ಉದಾಹರಣೆಗೆ ನಿಮ್ಮ ಔಷಧಿಯ ಸಂಗ್ರಹ ಅಕ್ಟೋಬರ್ ಮುಗಿದೋದ್ರೆ ಇನ್ನು 3 ತಿಂಗಳಿಗೆ ಎಷ್ಟು ಬೇಕು ಅಂತ ಒಂದು ಅಂದಾಜು ಲೆಕ್ಕ ಹಾಕೊಂಡು ಟೆಂಡರ್ ಮಾಡಿ ತಗೊಳ್ಬೇಕು ಅಂತ ಹೇಳಿ ಸರ್ಕಾರದ ನಿಯಮ ಹೇಳುತ್ತೆ. ಆದ್ರೆ ಇವ್ರು ಏನ್ ಮಾಡ್ತಾರೆ, ಪೂರ್ತಿ ಕಂಪ್ಲೀಟ್ ಆಗಿ 99,000 ರೂಪಾಯಿಗೆ ಕೊಟೇಶನ್ಸ್ಗಳನ್ನ ಮಾಡಿ, ಕೊಟೇಶನ್ಸ್ಗಳ ಮೂಲಕ ತಮಗೆ ಬೇಕಾದಂತ ಏಜೆನ್ಸಿಗಳಿಗೆ ಅವರಿಂದ ಔಷಧಿಗಳನ್ನ ಮತ್ತು ಸರ್ಜಿಕಲ್ ಉಪಕರಣಗಳನ್ನ ತಸ್ಕಂಡ ಮಾತಿನ ರೀತಿಯಲ್ಲಿ ಬಿಲ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ತಮಗೆ ಕೊಟ್ಟಿರ್ತಕ್ಕಂಥ ಒಂದು ದಾಖಲೆಯನ್ನು ತಾವು ಗಮನಿಸಬೇಕು ನೋಡಿ. 17/1/24 ಒಂದು ಏಜೆನ್ಸಿಯಿಂದ ಡಸ್ಟ್ಬಿನ್ ಅನ್ನ ಪರ್ಚೇಸ್ ಮಾಡಿದ್ದಾರೆ 17/1/24. ಅದರಲ್ಲಿ ಮತ್ತೆ 22/1/24 ಮತ್ತೆ ಡಸ್ಟ್ಬಿನ್ ಪರ್ಚೇಸ್ ಮಾಡ್ತಾರೆ. ಇದನ್ನ ಎರಡನ್ನೂ ಸೇರಿಸಿ ಒಂದೇ ಟೆಂಡರ್ ಮಾಡಬೇಕಿತ್ತು. ಬದಲಾಗಿ ಏನ್ ಮಾಡ್ತಾರೆ, ಸ್ಪ್ಲಿಟ್ ಮಾಡ್ತಾರೆ. ಸ್ಪ್ಲಿಟ್ ಮಾಡಿ ಅವರನ್ನ 99,000 ಪ್ರತ್ಯೇಕ ಟೆಂಡರ್ಗಳನ್ನ ಮಾಡಿ ಆ ರೀತಿಯಲ್ಲಿ ಸುಮಾರು 83 ಲಕ್ಷ ರೂಪಾಯಿ ಅವರು ಲಭ್ಯಿಸಿದ್ದಾರೆ. ಜೊತೆಗೆ ಏನಂತ ಹೇಳಿದ್ರೆ ತಾವು ಗಮನಿಸಬೇಕು, ನಡೆದಿರ್ತಕ್ಕಂಥ 93 ಈ ರೀತಿಯ ಕೊಟೇಶನ್ಗಳಲ್ಲಿ 36 ಕೊಟೇಶನ್ಸ್ ಅನ್ನ ಒಂದೇ ಕಂಪನಿ ಕೊಟ್ಟಿದ್ದಾರೆ. ಇನ್ನು 14 ಕೊಟೇಶನ್ಸ್ ಅನ್ನ ಒಂದೇ ಕಂಪನಿ ಕೊಟ್ಟಿದ್ದಾರೆ. ಇದು ಹೆಂಗಿದೆ ಅಂತ ಹೇಳಿದ್ರೆ, ವಾಸ್ತವದಲ್ಲಿ ನಾವು ಗಮನಿಸಿದಂಗಲ್ಲಿ ಬಹಳಷ್ಟು ಮೆಡಿಸಿನ್ಗಳು ಪೂರೈಕೆನೇ ಆಗಿಲ್ಲ. ಮತ್ತು ಅವರು ಹಾಸ್ಪಿಟಲ್ಗಳಿಗೆ ಬೆಡ್ಶೀಟು, ಪಿಲ್ಲೋ ಕವರ್ ಅದು ಇದು ಎಲ್ಲ ಪರ್ಚೇಸ್ ಮಾಡಿದೆ ಅಂತ ಹೇಳಿ ಬಿಲ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದು ಯಾವುದು ಆಸ್ಪತ್ರೆಯಲ್ಲಿ ಇಲ್ಲ. ಇವಾಗ ಅವ್ರು ಏನು ಹೇಳ್ತಾರೆ, ಅಲ್ಮೇಲಕ್ಕೆ ಪರ್ಚೇಸ್ ಮಾಡಿದ್ವಿ, ಚೇರ್ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿ ಬಿಲ್ಗಳನ್ನ ಜನರೇಟ್ ಮಾಡಿದ್ದಾರೆ. ಅವ್ರಿಗೆ ಬಿಲ್ ಕೂಡ ಡ್ರಾ ಆಗಿದೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ, ನೀವು ಯಾವುದೇ ಒಂದು ಖರೀದಿಯನ್ನು ಮಾಡಬೇಕಾದ್ರೆ ಜೆಮ್ ಅಂತ ಹೇಳಿ ಸರ್ಕಾರ ಒಂದು ಪೋರ್ಟಲ್ ಅನ್ನ ಕ್ರಿಯೇಟ್ ಮಾಡಿದೆ. ಆ ಜೆಮ್ ಮೂಲಕ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿ. ನೋಡಿ, ಇವತ್ತು ನೀವು ಅಪೋಲೋ ಫಾರ್ಮಸಿಗೋ ಬೇರೆ ಫಾರ್ಮಸಿಗೆ ಹೋದ್ರೆ 20% ಮೆಡಿಸಿನ್ ರಿಯಾಯಿತಿ ಕೊಡ್ತಾರೆ ನಿಮಗೆ. ನೀವು ಬಲ್ಕ್ ಆಗಿ ಪರ್ಚೇಸ್ ಮಾಡಿದ್ರೆ 40% ಸಿಗುತ್ತೆ ರಿಯಾಯಿತಿ. ಆದರೆ ಔಷಧಿ ಕಂಪನಿಗಳ MRP ದರಕ್ಕೆ ಅವರು ಔಷಧಿಗಳನ್ನ ಖರೀದಿ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಆಸ್ಪತ್ರೆಗೆ. ಇಲ್ಲೇನಂತ ಹೇಳಿದ್ರೆ ಖಾಸಗಿ ಏಜೆನ್ಸಿಗಳಿಗೆ ಲಾಭ ಮಾಡ್ಕೊಳ್ಳೋ ಸಲುವಾಗಿ ಏನ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ವೆಂಕಟೇಶ್ ಅವರು ಈ ರೀತಿಯಲ್ಲಿ ಕೊಟೇಶನ್ಗಳು ಮಾದರಿ ಮಾಡಿ ಸುಮಾರು 83 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಿರ್ತಕ್ಕಂಥದ್ದು, ನಾವು ಸರ್ಕಾರವನ್ನು ಆಗ್ರಹಿಸ್ತಕ್ಕಂಥದ್ದು, ಈಗಾಗಲೇ ಸರ್ಕಾರ ಸ್ಪಷ್ಟವಾಗಿ ಈ ರೀತಿ ಮಾಡಬಾರದು ಅಂತ ಹೇಳಿ ಗೈಡ್ಲೈನ್ಸ್ ಕೊಟ್ಟಿದೆ. ಮತ್ತೆ ಫೈನಾನ್ಷಿಯಲ್ ಪವರ್ ಅನ್ನ 40,000 ರೂಪಾಯಿಗೆ ಮಾತ್ರ ಫಿಕ್ಸ್ ಮಾಡಿದೆ. ಯಾವುದೇ ಖರೀದಿಯನ್ನು ಮಾಡಬೇಕಾದ್ರೆ ನೀವು 40,000 ಒಳಗಡೆ ಮಾಡಬೇಕು ಅಂತ ಹೇಳಿ. ಇದೆರಡನ್ನೂ ಕೂಡ ಇವತ್ತು ಡಾಕ್ಟರ್ ವೆಂಕಟೇಶ್ ವೈಲೇಟ್ ಮಾಡಿದ್ದಾರೆ. ಮುಂದುವರೆದು ನಮಗೆಲ್ಲ ಗೊತ್ತಿದೆ, ಡಾಕ್ಟರ್ ಕುಮಾರ್ ಅವರು DC ಅವರು ಇಲ್ಲಿಗೆ ಭೇಟಿ ಕೊಟ್ಟಿದ್ರು ಹಾಸ್ಪಿಟ್ಲಿಗೆ. ಭೇಟಿ ಕೊಟ್ಟಾಗ ಅಲ್ಲಿ ಡಯಟ್ ಸಿದ್ಧಪಡಿಸಿದ ಆಹಾರವನ್ನು ಕೊಡ್ತಾರೆ.
ಪ್ಲೇಟ್ ಊಟ 90 ರೂಪಾಯಿ. ಎಲ್ಲರ ಊಟ ರಾಮಂಗಲದಲ್ಲಿ ಒಳ್ಳೆ ಊಟ ಮಾಡುವ 90 ರೂಪಾಯಿಗೆ 90 ರೂಪಾಯಿ ಒಂದು ಊಟ ಕೊಡ್ತೀನಿ. 2 ವರ್ಷ ಆಯಿತು, ಇವತ್ತು ತನಕ ಅವ್ನು ಟೆಂಡರ್ ಮಾಡಿಲ್ಲ. ಅವ್ನು ಕಳಪೆ ಆಹಾರ ಕೊಡ್ತಾ ಇದ್ದಾನೆ. ಸ್ವತಃ DC ಅವ್ರು ಬಂದು ರಿಪೋರ್ಟ್ ಕೊಡ್ರಿ ಅಂತ ಹೇಳಿದ್ರು ಕೂಡ ಇವತ್ತು ತನಕ ಯಾವುದೇ ಕ್ರಮವನ್ನು ತಗೊಂಡಿಲ್ಲ. ಹಂಗಾಗಿ ನಾವು ಈ ಥರದ ಹಲವಾರು ವಿಚಾರಗಳು ನೋಡಿ, ಒಂದು ತಾಲೂಕು ಹಾಸ್ಪಿಟಲ್ ಕಡೆ 1 ವರ್ಷದಲ್ಲಿ 83 ಲಕ್ಷ ರೂಪಾಯಿನ ಇವರು ಮಿಸ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಕರ್ನಾಟಕದ ಎಷ್ಟು ತಾಲೂಕು ಹಾಸ್ಪಿಟಲ್ಗಳಿದ್ದಾವೆ, ಎಷ್ಟು ಜಿಲ್ಲಾ ಮಟ್ಟದ ಹಾಸ್ಪಿಟಲ್ಗಳಿದ್ದಾವೆ, ಮೆಡಿಕಲ್ ಕಾಲೇಜ್ಗಳಿದ್ದಾವೆ, ಇಲ್ಲಿ ಎಷ್ಟು ಮಟ್ಟಿಗೆ ಇವರು ಅಕ್ರಮಗಳನ್ನ ಮಾಡಿರೋದು ಅಂತಕ್ಕಂಥ ಪ್ರಶ್ನೆ ಬರ್ತದೆ. ರಾಜ್ಯ ಸರ್ಕಾರ ಬಹಳ ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದೆ, ನೀವು ಜಂಪ್ ಪೋರ್ಟಲ್ ಮೂಲಕನೇ ಎಲ್ಲ ಖರೀದಿ ಮಾಡಬೇಕು ಅಂತೇಳಿ. ಆದರೆ ಇವರು ಯಾವುದನ್ನು ಮಾಡಿಲ್ಲ. ಬದಲಾಗಿ ಏನು ಮಾಡಿದ್ದಾರೆ ಅಂತಂದರೆ, ತಮಗೆ ಯಾವ ಏಜೆನ್ಸಿ ಬೇಕೋ ತಾವು ಮೆಡಿಪ್ಲೆಕ್ಸ್ ಕಂಪನಿ ಕೊಡಬೇಕು ಅಂತೇಳಿ ಅವ್ರ ಜೊತೆ ಮಾತಾಡ್ಕೊಳ್ಳೋದು. ಔಷಧಿನೇ ಪೂರೈಸಿಲ್ಲ ನಾನು ಹೇಳ್ತೀನಿ ಸ್ಪಷ್ಟವಾಗಿ. ಔಷಧಿ ಪೂರೈಸಿದ್ದಾರೆ ಅಂತೇಳಿ ಬಿಲ್ ಕ್ರಿಯೇಟ್ ಮಾಡಿದ್ದಾರೆ. ನೋಡಿ, 5 ದಿನಗಳ ಅಂತರದಲ್ಲಿ ಪೆಡಲ್ ಡಸ್ಟ್ಬಿನ್ಗಳು ಈಗ 30 ಪರ್ಚೇಸ್ ಮಾಡ್ತಾರೆ, ಒಂದಕ್ಕೆ 30,000 ರೂಪಾಯಿ ಮಾಡ್ತಾರೆ. ಒಂದು ಡಸ್ಟ್ಬಿನ್ 3,000 ಮಾಡ್ತಾರೆ. 17ನೇ ತಾರೀಕು ಒಂದೇ ತಿಂಗಳು 22ನೇ ಇಸ್ವಿನಲ್ಲಿ ಒಂದು, 22 ಒಂದು, 24 ಒಂದು, ಎರಡನ್ನೂ ಸೇರಿಸಿ ಒಂದೇ ಟೆಂಡರ್ ಮಾಡ್ಬೋದು. ಇನ್ನು ಬೆಡ್ಶೀಟು, ಪಿಲ್ಲೋ ಕವರ್, ಆ ರಗ್ಗಳು ಪರ್ಚೇಸ್ ಮಾಡಿ ಅಂತ ತೋರಿಸಿ, ಯಾವುದೂ ಪರ್ಚೇಸ್ ಮಾಡಿಲ್ಲ. ಅಲ್ಮೇರೆಗಳನ್ನ ಪರ್ಚೇಸ್ ಮಾಡಿ ಅಂತ ತೋರಿಸಿದ್ದಾರೆ. ಆ ಅಲ್ಮೇರೆಗಳನ್ನ ಎಲ್ಲಿಟ್ಟಿದ್ದಾರೆ ಅವರು, ಎಲ್ಲಿ ಬಳಕೆ ಆಗ್ತದೆ ಅಂತಕ್ಕಂಥ ಮಾಹಿತಿ ಇಲ್ಲ. ಹಾಗಾಗಿ ನಾನು ಇವತ್ತು ಮಂಡ್ಯ ಜಿಲ್ಲೆಯ ಕುಟುಂಬ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಆಗ್ರಹಿಸ್ತಾ ಇದ್ದೀನಿ, ತಕ್ಷಣಕ್ಕೆ ನೀವು ಡಾಕ್ಟರ್ ವೆಂಕಟೇಶ್ ಗಾಲಿ ಅವರು ಕೀಲು ಮತ್ತು ಮೂಳೆ ಭಾಗದ ತಜ್ಞರಾಗಿದ್ದಾರೆ, ಅವರು ಸಸ್ಪೆಂಡ್ ಮಾಡಿ ಅಮಾನತ್ ಮಾಡಿ, ಅವ್ರನ್ನ ಅಮಾನತ್ ಮಾಡಿ ಒಂದು ಇಲಾಖಾ ಮಟ್ಟದ ತನಿಖೆಯನ್ನು ನೀವು ಕಂಡಕ್ಟ್ ಮಾಡಬೇಕು. ಇಲಾಖೆ ತನಿಖೆಯನ್ನು ಆಯೋಜಿಸಬೇಕು. ಯಾಕಂದರೆ ಎಲ್ಲ ಪ್ರಕರಣಗಳನ್ನ ಲೋಕಾಯುಕ್ತ ತಗೊಂಡೋಗೋದಲ್ಲ, ನಿಮ್ಮ ಹಂತಲ್ಲೇ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಈ ಕೂಡಲೇ ಅವ್ರನ್ನ ಈ ಒಂದು ಆರೋಪಗಳ ಹಿನ್ನೆಲೆಯಲ್ಲಿ ಏನು ಪ್ರಾಥಮಿಕ ಪರೀಕ್ಷೆಯನ್ನು ಮಾಡಿ ಆ ಒಂದು ತನಿಖಾ ಸಮಿತಿಯನ್ನು ರಚನೆ ಮಾಡಬೇಕು. ತನಿಖಾ ಸಮಿತಿಯನ್ನು ರಚನೆ ಮಾಡಿ ಅವ್ರನ್ನ ಅಮಾನತ್ ಮಾಡಬೇಕು. ನಂತರದಲ್ಲಿ ಯಾರೆಲ್ಲ ಇದ್ರಲ್ಲಿ ಭಾಗಿಯಾಗಿದ್ದಾರೆ, ಬರೀ ಅವರೊಬ್ಬರೇ ಅಲ್ಲ, ಅವ್ರ ಜೊತೆಗಿರ್ತಕ್ಕಂಥ ಸಿಬ್ಬಂದಿ ಆಗಿದ್ದಾರೋ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಸೊ ಒಂದು ವೇಳೆ ಮಾಡಿಲ್ಲ ಅಂತ ಹೇಳಿದ್ರೆ, ನಾನು ಯಾಕೆ ಫಸ್ಟ್ ಇದನ್ನ ಇಲಾಖೆಗೆ ಕೇಳ್ತೀನಿ ಅಂತ ಹೇಳಿದ್ರೆ, ಮೊದಲ ಸಕ್ಷಮ ಪ್ರಾಧಿಕಾರ DHO ಆಗಿರೋದ್ರಿಂದ ಅವರು ಕ್ರಮ ತಗೊಳ್ಬೇಕು. ಒಂದು ವೇಳೆ DHO ಆಗಲಿ ಮತ್ತೊಬ್ಬ ಸಂಬಂಧಪಟ್ಟ ಅಧಿಕಾರಿಗಳು ಮಾಡಲಿಲ್ಲ ಅಂತಂದರೆ ಇದನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ತೀವಿ. ಹೀಗಾಗಿ ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತಿರ್ತಕ್ಕಂಥದ್ದು, ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಈ ಅಮಾನತನ್ನು ಮಾಡಬೇಕು ಮತ್ತು ತನಿಖೆಗೆ ಒಂದು ಜಂಟಿ ಸಮಿತಿಯನ್ನು ನೇಮಕ ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತೀನಿ.